ಹ್ಮ್ ಸರ್ ಇದು ಸಡನ್ಲಿ ಗೋಕಾಕ್ ವಿಸಿಟ್ ಮಾಡಿದ್ರಿ ಸರ್, ಯಾವ ಕಾರಣ ಏನು? ಗೋಕಾಕ್ ವಿಸಿಟ್ ಮಾಡಿದ್ದು ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾವು ಪ್ರತಿನಿತ್ಯನೂ ಕೂಡ ನಾವು ಏನೇ ಅನಧಿಕೃತವಾಗಿ ಸಂಚರಿಸುವ ನಾವು ಏನಿದೆ ಮೋಟಾರ್ ವೆಹಿಕಲ್ಗಳು ಏನಿದೆ ಅವನ್ನೆಲ್ಲವನ್ನು ನಾವು ಎವ್ರಿಡೇ ನಾವು ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಗೋಕಾಕ್ ಮತ್ತೆ ಗೋಕಾಕ್ ಸುತ್ತಮುತ್ತಲಿನ ಪ್ರದೇಶಗಳು ಮತ್ತೆ ಬೆಳಗಾವಿ ಇತರೆ ಕಚೇರಿ ವ್ಯಾಪ್ತಿಯಲ್ಲಿ ನಾನು ಸ್ಪೆಷಲ್ ಸ್ಕ್ವಾಡ್ ಹಾಕಿದ್ದೀನಿ. ಉದ್ದೇಶ ಏನಂತ ಹೇಳಿದ್ರೆ, ಈಗ ಈಗ ತಾನೇ ತಾವು ನೋಡಿದ್ರಿ, ಹಿಂದೆ ಈಗ DJ ಸ್ಪೀಕರ್ಸ್ ಹಾಕಿ ಈ ರಸ್ತೆಯಲ್ಲಿ ಬರ್ತಿರೋರಿಗೆ ತೊಂದರೆನೂ ಆಗ್ತಾ ಇದೆ, ಇದರಿಂದ ಅಪಘಾತನೂ ಆಗ್ತಾ ಇದೆ. ಆಮೇಲೆ ಜೋರಾಗಿ ನಾಯಿಸಿರೋದ್ರಿಂದ ಕೆಲವರು ಈಗ ಗರ್ಭಿಣಿಯರಾಯ್ತು, ಮಕ್ಕಳಿಗಾಯ್ತು ಅಥವಾ ಬೇರೆ ಇತರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರುವುದನ್ನ ಮನಗಂಡು ಆಮೇಲೆ ದೂರನ್ನ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ಗಳು ಕೂಡ ನನಗೆ ಫೋನ್ ಮಾಡ್ತಾ ಇದ್ರು, ಈ ತರ ಬಹಳಷ್ಟು DJ ಸ್ಪೀಕರ್ಸ್ ಹಾಕ್ಬಿಟ್ಟು ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತೇಳಿ. ಅದು ಉದ್ದೇಶದಿಂದ ನಾನು ನಿನ್ನೆ ಮತ್ತೆ ಇವತ್ತು ಸ್ಪೆಷಲ್ ಆಗಿ ಆಕಸ್ಮಿಕವಾಗಿ ನಾವು ಇವತ್ತು ಬಂದು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕೂಡ ಕೆಲವೆಲ್ಲ ಪ್ರಕರಣ ನಾವು ದಾಖಲು ಕೂಡ ಮಾಡಿದ್ದೀವಿ. ಈ ತರ ಈಗಲೂ ತಾವು ನೋಡಿದ್ದೀರಿ, ಈಗಲೂ ಕೂಡ ಈ ಸ್ಪೀಕರ್ಸ್ ಸೌಂಡ್ ನೋಡಿದ್ರೆ ಇದು ದೊಡ್ಡದಾಗಿ ಇವತ್ತು ಗಣೇಶನ ಉತ್ಸವನೋ ಅಥವಾ ಹಬ್ಬದ ಉತ್ಸವನೋ ಆ ರೀತಿ ಇವತ್ತು ರೋಡಲ್ಲಿ ಬರ್ತಾ ಇದೆ. ಈ ರೀತಿ ಬಂದ್ರೆ ಇದರಿಂದ ರಸ್ತೆ ಅಪಘಾತನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಉದ್ದೇಶದಿಂದ ನಾನು ಹಾಕಿ ಇವತ್ತೆಲ್ಲ ನಾವು ತನಿಖೆ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ದಂಡ ವಿಧಿಸಿ ಇನ್ನು ಮುಂದೆ ಹಾಕ್ಬೇಡಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ. ಸರ್ ಇದು ಓವರ್ಲೋಡ್ ಎಂಸ್ಯಾಂಡ್ ಅಂತೂ ಯಾವುದು ಓವರ್ಲೋಡ್ ಆಗಿ ಬರ್ತಾ ಇದೆ ಸರ್, ಅವ್ರ ಮೇಲೆ ಯಾವ ರೀತಿ ಗಮನ? ಓವರ್ಲೋಡ್ ಆಗಿ ಯಾವುದೇ ಆಯ್ತು ಓವರ್ಲೋಡ್ ಯಾವುದೇ ಬಂದರೂ ಕೂಡ ನಮ್ಮದು ಗರಿಷ್ಠ ತೂಕ ಏನಿದೆ ವಾಹನಕ್ಕೆ, ನಮ್ಮ ಸಾಮರ್ಥ್ಯ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿರ್ತಾರೆ. ಅದಕ್ಕಿಂತ ಜಾಸ್ತಿ ತಗೊಂಡು ಹೋದ ಪಕ್ಷದಲ್ಲಿ ಅವಳ ವಿರುದ್ಧ ನಾವು ಕ್ರಮ ಕೈಗೊಳ್ತೇವೆ. ನೈಟ್ ಕೂಡ ಒಂದು 5 ದಿವಸದಷ್ಟು ತೊಂದರೆ ಆಗ್ತದೆ ಸರ್. ಖಂಡಿತವಾಗ್ಲು ಅದನ್ನು ಕೂಡ ನಾನು ಈಗಾಗಲೇ ನಂದು OM ಕೊಡ್ತೀನಿ. ಅತಿಯಾದ ಹೆಚ್ಚುವಾಗಿ ಇವತ್ತೇನು ಬೆಳಕನ್ನ ಇವತ್ತು ಜನರುಗಳಿಗೆ ಮಾಡಿಸಿ ಅಥವಾ ರಸ್ತೆ ಕಾಣದಿ ತರ ಮಾಡಿಸಿ ಇವತ್ತು ಅಪಘಾತಗಳಾಗುವ ಹಿನ್ನೆಲೆ ದೃಷ್ಟಿಯಿಂದ ನಾನು ಇವತ್ತು ಅದನ್ನು ಕೂಡ ನಾನು ಚೆಕಿಂಗ್ ಮಾಡಿಸ್ತಾ ಇದ್ದೀನಿ. ಅದು ಕೂಡ ಆಗ್ತಾ ಇದೆ. ಸರ್ ಈಗ RTO ಆಫೀಸರ್ ಮಾಡದ ಕೆಲಸಗಳನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸರ್, ಹೇಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಥವಾ ಹೇಗೆ ಸರ್? ಪೊಲೀಸ್ ಇಲಾಖೆ ದಟ್ ಈಸ್ ಆಲ್ಸೋ ಗವರ್ಮೆಂಟ್, ನಮ್ದು ಗವರ್ಮೆಂಟ್, ನಾವಿಬ್ರು ಕೆಲಸ ಮಾಡ್ತೀವಿ ಒಟ್ಟಿಗೆ ಸೇರ್ಕೊಂಡು. ನಾವು ಪೊಲೀಸು ಮತ್ತೆ ಸಾರಿಗೆ ಇಲಾಖೆನೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಸರ್ ಯಾರು ಕೇಸ್ಗಳನ್ನ ಅವರು ಜಾಸ್ತಿ ಆಗ್ತಾ ಇದ್ದಾರೆ ಸರ್. ಆಗ್ತಾ ಇದೆ, ನಮ್ಮವರು ಆಗ್ತಾ ಇದ್ದಾರೆ, ಅವರು ಆಗ್ತಾ ಇದ್ದಾರೆ. ಅದರಿಂದ ಜನರ ಅನುಕೂಲಕ್ಕೋಸ್ಕರ ನಾವು ಎಲ್ಲ ಎರಡು ಇಲಾಖೆಗೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ತರ ಎಷ್ಟು ಕೇಸ್ ಇಲ್ಲಿವರೆಗೂ ಈಗ ನಿನ್ನೆ ಪ್ರಕಾರ ಒಟ್ಟು 162 ಕೇಸನ್ನ ಬುಕ್ ಮಾಡಿ ಒಟ್ಟು 10 ಟ್ರ್ಯಾಕ್ಟರ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವತ್ತು ಕೂಡ ಹೆಚ್ಚು ಕಡಿಮೆ ಒಂದು 200 ಮೇಲೆ ಆಗುತ್ತೆ. 200 ಕೇಸ್ ಅಂದರೆ ನಾಟ್ ಓನ್ಲಿ ಟ್ರ್ಯಾಕ್ಟರ್, ನಾವು ರೈತರನ್ನ ಟಾರ್ಗೆಟ್ ಮಾಡಿ ನಾವು ಮಾಡ್ತಾ ಇಲ್ಲ. ಅದಲ್ದಲ್ಲೇ ಬೇರೆ ಈಗ ರಸ್ತೆಯಲ್ಲಿ ನಾವು ನಿಂತ ಬೇರೆ ಅಫೆನ್ಸಿಗೆ ಬಂದಿರೋಂಥವನ್ನ ನಾವು ಬುಕ್ ಮಾಡ್ತಾ ಇದ್ದೀವಿ. ಇದನ್ನ ಉದ್ದೇಶ ಇವತ್ತು DJ ಸ್ಪೀಕರ್ಸ್ನ ಅಳವಡಿಸ್ಕೋಬಾರ್ದು ಅಂತ ನಾನು ಅವ್ರ ರೈತರಲ್ಲಿ ನಾನು ಇನ್ನೊಂದು ಏನಂತ ಮನವಿ ಅಂತ ಹೇಳಿದ್ರೆ, ದಯವಿಟ್ಟು ರೈತರುಗಳು ಇವತ್ತೇನು ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ಗಳಿದೆ, ದಯವಿಟ್ಟು ಯಾವುದೇ DJ ಸ್ಪೀಕರ್ಸ್ ಇದೆ ದಯವಿಟ್ಟು ತೆಗೆಯೋದಕ್ಕೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಕೈ ಮುಗಿದು ನಾನು ವಿನಂತಿ ಮಾಡ್ತೀನಿ. ಈ ರೀತಿ ಆಗೋದ್ರಿಂದ ಅವ್ರಗಳಿಗೂ ಮತ್ತು ಇತರರಿಗೂ ರಸ್ತೆಯಲ್ಲಿ ಹೋಗೋರ್ಗೂ ತೊಂದರೆ ಆಗುತ್ತೆ. ಅದನ್ನು ಬೇಕಾದರೆ ಸೌಂಡ್ ಇದ್ದರೆ ಅವ್ರು ಕೇಳಲಿ, ಮನೇಲಿ ಕೇಳಲಿ ಅಥವಾ ಥಿಯೇಟರ್ಗಳಿಗೆ ಹೋಗಲಿ ಅಥವಾ ಎಲ್ಲಾದರೂ ಕೇಳಲಿ. ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಆ ರೀತಿ ಜೋರಾಗಿ ಸೌಂಡು ದಯವಿಟ್ಟು ಹೋಗ್ಬೇಡಿ ಅಂತ ಹೇಳಿ ನಾನು ರೈತರಿಗೆ ನಾನು ಮನವಿ ಮಾಡ್ತೀನಿ. ಸರ್ ಈಗ ಟ್ರ್ಯಾಕ್ಟರ್ಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಪ್ರತಿಯೊಂದು ಟ್ರ್ಯಾಕ್ಟರ್ಗಳಲ್ಲಿ DJ ಸೌಂಡ್ ಜಾಸ್ತಿ ಆಗಿರ್ತಾರೆ, ಕುಣ್ಸ್ಕೊಂಡಿದ್ದಾರೆ. ಅವೇನು ಅನಧಿಕೃತ ಅಂತೀರಿ, ಅಧಿಕೃತವಾಗಿ ಕುಣ್ಸ್ಕೊಂಡು? ಅದು ಅನಧಿಕೃತ. ನಮ್ಮ ಮೋಟರ್ ವೆಹಿಕಲ್ಲಿ ಆಸ್ ಪರ್ ಮೋಟರ್ ವೆಹಿಕಲ್ ರೂಲ್ಸ್ ನಾವು ಯಾವುದೇ ಕಾರಣಕ್ಕೂ ಯಾವುದು ಮ್ಯೂಸಿಕ್ ಸಿಸ್ಟಮ್ನ ನಾವು ಅಳವಡಿಸ್ಕೋಬಾರ್ದು, ಅದು ಕಾನೂನಲ್ಲೇ ಇದೆ. ಯಾಕೆಂತಂದರೆ ಒಂದು ಕಡೆ ಈಗ ರಸ್ತೆಯಲ್ಲಿ ನಾವು 70-80 ಕಿಲೋಮೀಟ್ರ್ ಅಥವಾ 40 ಆಗಲಿ ಅಥವಾ 50 ಆಗಲಿ 60 ಆಗಲಿ 70 ಆಗಲಿ 100 ಆಗಲಿ ಸ್ಪೀಡಲ್ಲಿ ಹೋಗ್ತಿದ್ದಾಗ ಎಲ್ಲರೂ ಮ್ಯೂಸಿಕ್ ಅಂತಂದರೆ ಮ್ಯೂಸಿಕ್ಕಿಗೆ ಒಲಿದಂಥ ಯಾವುದು ಗಿಡ ಮರ ಪಕ್ಷಿ ಪ್ರಾಣಿನೇ ಇಲ್ಲ. ಇವತ್ತೆಲ್ಲ ಮ್ಯೂಸಿಕ್ಗೂ ತಲೆದೋಗುತ್ತೆ. ಮ್ಯೂಸಿಕ್ ಅಂತಂದರೆ ಒಬ್ಬೊಬ್ರಿಗೆ ಇದಾಗುತ್ತೆ. ಆ ಒಂದು ಗುಂಗಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅಪಘಾತ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇದು ಮೋಟರ್ ವೆಹಿಕಲ್ ರೂಲ್ಸಲ್ಲೂ ಇಲ್ಲ, ಯಾವ ಕಾನೂನಲ್ಲೂ ಇಲ್ಲ. ದಯವಿಟ್ಟು ಯಾರು ಅಳವಡಿಸ್ಕೊಳ್ಳದೆ ತಾವುಗಳು ತಮ್ಮ ಸುರಕ್ಷತೆ, ಅವರ ತಮ್ಮ ಜೀವ ಅಮೂಲ್ಯವಾದದ್ದು,
ಅವರ ಜೀವನ ಮತ್ತೆ ಅವ್ರ ಫ್ಯಾಮಿಲಿಗೋಸ್ಕರ ಮುಡುಪಾಗಿಟ್ಟು ಮನೇಲಿ ಬೇಕಾದ್ರೆ ಕೇಳಿ, ರಸ್ತೆಯಲ್ಲಿ ದಯವಿಟ್ಟು ಯಾರು ಹಾಕೋದು ಬೇಡ ಅಂತೇಳಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ಳಿ. ಅಲ್ಲ ಈಗ ಆಲ್ರೆಡಿ ಹಾಕಿರೋರಿಗೆ ಏನ್ ಹೇಳಕ್ ಹಾಕಿರೋರಿಗೆ ನಮ್ದು ಇದ್ರ ಪ್ರಕಾರ ಈಗ ತಿಳುವಳಿಕೆನೂ ಕೊಟ್ಟಿದ್ದೀವಿ, ಹಿಂದೆನೂ ಕೊಟ್ಟಿದ್ದೀವಿ ನಮ್ಮ ಆರ್ ಟಿ ಒ ಕಚೇರಿಗಳಿಂದ. ಆದ್ರೂ ಕೂಡ ಕೆಲವರು ತೆಗ್ದಿಲ್ಲ. ಅದಾದ್ಮೇಲೆ ಈ ರೀತಿ ನಾವು ವಿಧಿಯಿಲ್ಲ, ನಾವು ದಂಡ ವಿಧಿಸಲೇಬೇಕಾಗತ್ತೆ. ನಾವು ತೊಂದರೆ ಕೊಡ್ಬೇಕನ್ನೋ ಉದ್ದೇಶ ಅಲ್ಲ, ಅವ್ರಿಗೆ ಅವ್ರಿಗಾಗ್ಲಿ ಅಥವಾ ಇತರರಿಗಾಗ್ಲಿ ತೊಂದರೆ ಆಗದಿರ್ಲಿ ಅನ್ನೋ ಉದ್ದೇಶದಿಂದ ನಾವು ದಂಡನ ವಿಧಿಸ್ತೀವಿ. ಇನ್ನು ಮುಂದೆ ಇದೇ ರೀತಿಯಾಗಿ ನಾವು ಇನ್ನೂ ದಂಡ ವಿಧಿಸಿ ಇದೇ ರೀತಿ ನಿಲ್ದಲ್ಲಿದ್ದ ಪಕ್ಷದಲ್ಲಿ ಇನ್ನು ಸೀಸ್ಗಂತ ನಾವು ಟ್ರ್ಯಾಕ್ಟರ್ಗಳನ್ನ ನಾವು ಸೀಸ್ ಮಾಡಲೇಬೇಕಾಗುತ್ತೆ. ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡ್ತಾರೆ ಅಥವಾ ಸೌಂಡ್ ಬಾಕ್ಸ್ ಸೌಂಡ್ ಬಾಕ್ಸ್ನು ನಾವು ಸೀಸ್ ಮಾಡ್ತೀವಿ, ಪ್ಲಸ್ ಟ್ರ್ಯಾಕ್ಟರ್ಗಳನ್ನ ಸೀಸ್ ಮಾಡಬೇಕಾಗತ್ತೆ. ಜಸ್ಟ್ ಈಗ ವಾರ್ನ್ ಮಾಡ್ತಾ ಇದ್ದೀವಿ, ದಂಡ ಹಾಕ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆರ್ಸಿನೂ ಕೂಡ ಇದೇ ರೀತಿ ಮುಂದುವರೆದಲ್ಲಿ, ಇದೇ ರೀತಿ ಕೇಳಿದ ಪಕ್ಷದಲ್ಲಿ ರಿಜಿಸ್ಟ್ರೇಷನ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಸರ್ ಇನ್ನೊಂದು ಶಾಲಾ ಮಕ್ಕಳನ್ನ ಇದು ಕಾಸಿ ಬೈದು ವೆಹಿಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವು ಅಲ್ಲ, ಅದ್ರ ಬಗ್ಗೆ ಈಗಾಗಲೇ ಯೂನಿಫಾರ್ಮ್ ಹಾಕಿರಲ್ಲ, ಕೆಲವೊಂದಿಷ್ಟು ಅವ್ರು ಏನು ಗೈಡ್ಲೈನ್ಸ್ ಇದೆಯೋ ಸರ್ಕಾರದಿಂದ ಅವ್ರು ಯಾವುದು ಫಾಲೋ ಅಪ್ ಮಾಡ್ತಾ ಇಲ್ಲ, ಅಂಥವ್ರಿಗೆ ಏನು ಹೇಳಕ್ ಬಯಸ್ತಾರೆ? ಈಗಾಗಲೇ ಸ್ಕೂಲು ಇದಕ್ಕೆ ಏನಿದೆ ರೂಲ್ ಫ್ರೇಮ್ ಆಗಿದೆ, ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಸ್ಕೂಲ್ ಪ್ರಿನ್ಸಿಪಾಲ್ ಜೊತೆ ಮೀಟಿಂಗ್ ಮಾಡಬೇಕು, ಆಮೇಲೆ ಸ್ಕೂಲ್ ಮಕ್ಕಳನ್ನ ಬ್ಯಾಗ್ಗಳು ಎಲ್ಲಿರಬೇಕು, ಹೇಗೆ ಕರ್ಕೊಂಡು ಹೋಗ್ಬೇಕು, ಆಮೇಲೆ ಬೋರ್ಡನ್ನು ಕೂಡ ಸ್ಕೂಲ್ ಮಕ್ಕಳದ್ದು ಇದಕ್ಕೆ ಬೋರ್ಡನ್ನು ಕೂಡ ಹಾಕ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಲೈಕ್ ಆ್ಯಂಬುಲೆನ್ಸ್ ಇದ್ದಂಗೆ ಸ್ಕೂಲ್ ಮಕ್ಕಳದು ವ್ಯಾನ್ಗಳು ಬಸ್ಗಳು ಇದ್ರೆ ಲೈಕ್ ಅಷ್ಟು ಸೇಫ್ಟಿ ಕೂಡ ಇದೆ ನಮ್ಮ ಕಾನೂನಲ್ಲಿ. ಅದರಂತೆ ಈಗಾಗಲೇ ನಮ್ಮ ಕಚೇರಿಗಳ ಕಡೆಯಿಂದ ಎಲ್ಲ ನನ್ನ ವ್ಯಾಪ್ತಿಗೆ ಬರುವಂಥ ಎಲ್ಲ ಕಚೇರಿಗಳು ಕೂಡ ನಾನು ಡೈರೆಕ್ಷನ್ ಕೊಟ್ಟಿದ್ದೇನೆ. ಈಗಾಗಲೇ ಪ್ರಿನ್ಸಿಪಾಲ್ಗಳ ಜೊತೆ ಆಮೇಲೆ ಮಾಲೀಕರ ಜೊತೆ ಈಗ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿದ ನಂತರನೂ ಇನ್ನೂ ಅದೇ ರೀತಿ ಮುಂದುವರೆದಲ್ಲಿ ನಾವೇನಿದೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮ ನಾವು ಕೈಗೊಳ್ತೀವಿ. ಇನ್ನೊಂದು ವಿಷಯ ಸರ್, ಈ ಗೋಕಾಕದಲ್ಲಿ ಈ ಎಂಸೆಲ್ ಟಿಪ್ಪರ್ಗಳು ವೇಗದ ಮಿತಿಯಲ್ಲೇ ಓಡಾಡ್ತಾ ಇರ್ತಾರೆ. ಅದು ಜನನಿ ಬೀಡ ಪ್ರದೇಶದಲ್ಲಿ ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವಕ್ಕೆ ಏನ್ ಕ್ರಮ ತಗೊಳ್ತೀರಿ ಸರ್ ತಾವು? ಖಂಡಿತವಾಗ್ಲು ಹೈ ಸ್ಪೀಡ್ ಅಂತಂದ್ರೆ ಸ್ಪೀಡ್ ಲಿಮಿಟ್ ಇದೆ. ಸ್ಪೀಡ್ ಲಿಮಿಟ್ ಬಿಟ್ಟು ಹೆಚ್ಚಿಗೆ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದಾಗುತ್ತೆ. ಅದರ ವಿರುದ್ಧ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ಕೂಡ ಕೊಡ್ತೀನಿ, ಅದನ್ನ ಖಂಡಿತವಾಗ್ಲೂ ನಾವು ಕ್ರಮ ಕೈಗೊಳ್ತೀವಿ. ಅಂಥವೇನಾದ್ರೂ ಮಾಹಿತಿ ಇದ್ದ ಪಕ್ಷದಲ್ಲಿ ತಾವುಗಳು ಯಾವ ರಸ್ತೆಯಲ್ಲಿ ಯಾವ ಪಾಯಿಂಟಲ್ಲಿ ಎಲ್ಲಿ ಹೋಗುತ್ತೆ, ಯಾವ ಟೈಮ್ಗೆ ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನು ನಮ್ಮ ಆರ್ ಟಿ ಒ ಇಲ್ಲೇ ಇದ್ದಾರೆ, ನಾನು ಆರ್ ಟಿ ಒ ಡೈರೆಕ್ಷನ್ ಕೊಡ್ತೀನಿ. ಅವನ್ನ ಕೇಸ್ನ ಅವರು ನಮ್ಮ ಆಫೀಸ್ ವ್ಯಾಪ್ತಿಯಲ್ಲಿ ಮಾಡಿಸ್ತಾರೆ. ಅದಕ್ಕೂ ಮೀರಿದ ಪಕ್ಷದಲ್ಲಿ ನಾನು ಬೇರೆ ಡಿಸ್ಟ್ರಿಕ್ಗಳಿಂದ ಇನ್ಸ್ಪೆಕ್ಟರ್ನ ಕಳಿಸಿ ನಾನು ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಿ ಅವನ್ನ ನಾವು ತಡೆಗಟ್ತೀವಿ. ಈಗ KSRTC ಆಗಲಿ, BMTC ಇರಲಿ ಅಥವಾ ಪ್ರೈವೇಟ್ ಆಗಿರಲಿ ಅಥವಾ ನಾನಾಗಲಿ, ಈಗ ನಾನು ಮೊಬೈಲ್ ಯೂಸ್ ಮಾಡಿದ್ರೆ ನಂದು ತಪ್ಪೇನೆ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡೋದು ಅಲ್ಲ. ಅದನ್ನೇ ಅದು ರೋಡ್ ಸೇಫ್ಟಿ ಕಮಿಟಿಲಿ ಸೀರಿಯಸ್ ಆಗಿದೆ. ಅದು ಕೂಡ ಮೊಬೈಲ್ ಮಾತಾಡ್ತಾ ಅಥವಾ ಅದರಲ್ಲಿ ಸಂತೋಷನೇ ಇರ್ಬೋದು, ಕಷ್ಟನೇ ಇರ್ಬೋದು, ನಾಳೆ ಫ್ಯಾಮಿಲಿಯಿಂದ ಬಂದಿರ್ಬೋದು, ಏನೋ ಆಘಾತ ನ್ಯೂಸ್ ಇರ್ಬೋದು, ಫೋನಲ್ಲಿ ಮಾತಾಡ್ತಿದ್ದಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಪ್ರಾಣ ಸಂಚಕಾರ ಮತ್ತು ಹಿಂದೆ ಇದ್ದಂಥ ಪ್ರಯಾಣಿಕರಿಗೂ ಕೂಡ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗುತ್ತೆ. ಅದರಿಂದ ಅವ್ರಿಗೆ ಲೈಸೆನ್ಸ್ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ. ಈಗಾಗಲೇ